ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ರಂಗೋಲಿ ಹಾಕಿದ್ದೀನಿ. ಇವತ್ತು ಇಲ್ಲಿ ಅನ್ವಿತಾ ತಲೆ ಬಾಚ್ಕೊತಾ ಇದ್ದಾಳೆ, ತೊಡಗು ಬಿಡಿಸ್ಕೊತಾ ಇದ್ದಾಳೆ. ಅವಳಿಗೆ ಇವಾಗ ತಲೆ ಬಾಚಬೇಕು. ಇವತ್ತು ಟಿಫನ್ಗೆ ರೈಸ್ ಮತ್ತೆ ಚಿತ್ರಾನ್ನ ಗೊಜ್ಜು ಮಾಡಿದ್ದೀನಿ ಫ್ರೆಂಡ್ಸ್. ಚಿತ್ರಾನ್ನ ಗೊಜ್ಜು. ಇಲ್ಲಿ ಹಸ್ಬೆಂಡು ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಹಸ್ಬೆಂಡು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಬೇಕು ತರಕಾರಿ ಸಾಂಬಾರು ಇವತ್ತು. ಅರವಿನ್ನು ಅಲ್ಲಿ ನೋಡಿ ಕೂತ್ಕೊಂಡಿದ್ದ, ನೋಡಿ ಏನೋ ಮಾಡ್ತಿದ್ದಾನೆ. ಇಬ್ರು ಇವತ್ತು ಬೆಳಗ್ಗೆನೆ ಬೇಗನೆ ಎದ್ದಿದ್ದಾರೆ ಫ್ರೆಂಡ್ಸ್. ಇವತ್ತು ಇಷ್ಟೊತ್ತರೆಗೂ ಅನ್ವಿತಾ ಕೂಡ ಆಟ ಆಡೋದ್ಲು. ಇವಾಗ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾಳೆ. ಫ್ರೆಂಡ್ಸ್, ಇವಾಗ ಅನ್ವಿತಾ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೀನಿ. ಟಿಫನ್ ಬಾಕ್ಸು ಅನ್ನ ಪ್ಲೇಟಿಗೆ ಹಾಕಿಬಿಟ್ಟು ಆರೋದಕ್ಕಿಟ್ಟು ಚಿತ್ರಾನ್ನ ಗೊಜ್ಜು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಆರೋದಕ್ಕಿಟ್ರೆ ಆರುತ್ತೆ. ಆಮೇಲೆ ಅವಳಿಗೆ ಆರಾಮಾಗಿ ತಿನ್ನಿಸ್ಬೋದು ಫ್ರೆಂಡ್ಸ್. ಆರೋದಕ್ಕೆ ಇಟ್ಬಿಟ್ಟು ಅವಳಿಗೆ ತಲೆ ಬಾಚ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಆರಿರುತ್ತೆ. ಇವತ್ತು ನಾನೇ ತಲೆ ಬಾಚ್ಕೊತೀನಿ ಬಿಡು ಮಮ್ಮಿ ಅಂತ ಹೇಳಿ ಅನ್ವಿತಾ ಹೇಳ್ತಾ ಇದ್ಲು. ಆದರೆ ಅವಳು ಇವಾಗ ಸ್ವಲ್ಪ ತಲೆ ಬಾಚ್ಕೊಳ್ಳೋದನ್ನು ಕಲ್ತಿದ್ದಾಳೆ ಫ್ರೆಂಡ್ಸ್. ಅಷ್ಟೊಂದು ಇನ್ನೂ ಸರಿಯಾಗಿ ತಲೆ ಬಾಚ್ಕೊಳ್ಳೋದಿಲ್ಲ. ಅದಕ್ಕೆ ನಾನೇ ಸ್ವಲ್ಪ ತಲೆ ಬಾಚ್ಬಿಡ್ತೀನಿ ಅವಳಿಗೆ ಬೆಳಗ್ಗೆನೆ. ಸ್ವಲ್ಪ ತೊಡಗು ಬಿಡಿಸ್ಕೊಳ್ಳೋಕ್ಕೆ ಅಷ್ಟೇ ಅವಳಿಗೆ ಹೇಳಿರ್ತೀನಿ. ಅಂದರೆ ಸ್ವಲ್ಪ ತಲೆ ಸ್ವಲ್ಪ ತೊಡಗು ಬಿಡಿಸ್ಕೊ ಅಂತ ಹೇಳಿರ್ತೀನಿ. ತೊಡಗು ಬಿಡಿಸ್ಕೊಂಡಿರ್ತಾಳೆ. ಆಮೇಲೆ ಹೋಗಿ ನಾನು ಅವಳಿಗೆ ಜುಟ್ಟು ಹಾಕಿರ್ತೀನಿ ಫ್ರೆಂಡ್ಸ್. ಇವಾಗ ಪ್ಲೇಟಿಗೆಲ್ಲ ಟಿಫನ್ ಹಾಕಿದ್ದಾಯಿತು. ಆರದ್ಮೇಲೆ ಅವಳಿಗೆ ತಲೆ ಬಾಚ್ಕೊಂಡು ಬರ್ತೀನಿ. ಇವಾಗ ನೋಡಿ ತಲೆ ಬಾಚಿದ್ದೀನಿ. ಕುತ್ಕೊಂಡಿದ್ದಾಳೆ ನೋಡಿ, ಎಲ್ಲಿ ಕುತ್ಕೊಂಡಿದ್ದಾಳೆ, ಟ್ಯಾಕಿದ ಮೇಲೆ ಕುತ್ಕೊಂಡಿದ್ದಾಳೆ. ಇವಾಗ ಅವಳಿಗೆ ಟಿಫನ್ ಮಾಡಿಸ್ತೀನಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅವಳಿಗೆ ಟಿಫನ್ ಮಾಡಿಸ್ಬಿಟ್ಟು ಸ್ಕೂಲ್ಗೆ ಕಳಿಸ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಸ್ಕೂಲ್ಗೆ ಹೋಗಬೇಕಾದ್ರೆ ನಾನೇ ಅವಳಿಗೆ ತಿನ್ನಿಸ್ಬಿಟ್ಟು ಕಳಿಸ್ಬಿಡ್ತೀನಿ ಫ್ರೆಂಡ್ಸ್. ಅಂದರೆ ಅವಳಿಗೆ ತಿನ್ನೋದಕ್ಕೆ ಬಿಟ್ಟರೆ ಅವಳು ಬೇಗ ತಿನ್ನೋದಿಲ್ಲ. ಎಲ್ಲ ಚೆಲ್ಲಾಡ್ಕೊಂಡು ಲೇಟಾಗಿ ತಿಂತಾಳೆ ಫ್ರೆಂಡ್ಸ್. ಹಾಗಾಗಿ ನಾನು ಬೆಳಗ್ಗೆ ಒನ್ ಟೈಮ್ ಮಾತ್ರ ಅವಳಿಗೆ ನಾನೇ ತಿನ್ನಿಸ್ಬಿಟ್ಟು ಕಳಿಸೋದು ಡೈಲಿ. ಅವಳಿಗೆ ಟಿಫನ್ ಮಾಡೋದಕ್ಕೆ ಬರುತ್ತೆ ಫ್ರೆಂಡ್ಸ್. ಆದರೆ ಎಷ್ಟೊತ್ತರೆಗೂ ತಿಂತಾನೆ ಇರ್ತಾಳೆ. ಮತ್ತು ಅಡುಗೆಯಲ್ಲಿ ಎಲ್ಲ ಕರಿಬೇವು, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ತೆಗ್ದು ತಿಂತಾಳೆ ಫ್ರೆಂಡ್ಸ್. ಎಲ್ಲ ತಿನ್ನೋದಿಲ್ಲ. ಅದಕ್ಕೆ ಅವಳಿಗೆ ನಾನೇ ತಿನ್ನಿಸ್ಬಿಟ್ಟು ಕಳಿಸ್ಬಿಡ್ತೀನಿ ಬೆಳಗ್ಗೆ. ಇವಾಗ ಅನ್ವಿತಾಗೆ ಟಿಫನ್ನು ತಿನ್ನಿಸಿದ್ದಾಯಿತು ಫ್ರೆಂಡ್ಸ್. ಅವಳಿಗೆ ಇವಾಗ ಟಿಫನ್ ಬಾಕ್ಸು ರೆಡಿ ಮಾಡ್ತಾಯಿದ್ದೀನಿ. ಸ್ಮಾಲ್ ಟಿಫಿನ್ ಬಾಕ್ಸ್ಗೆ ಬನಾನ ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತು. ಅಂದರೆ ಬಾಳೆಹಣ್ಣು ಹಾಕಿದ್ದೀನಿ. ಆ್ಯಸ್ ಯೂಶುವಲ್ ಚಿತ್ರಾನ್ನ ಹಾಕಿದ್ದೀನಿ ಇನ್ನೊಂದು ಬಿಗ್ ಟಿಫಿನ್ಗೆ. ಇವಾಗ ಅವಳಿಗೆ ಸ್ಕೂಲ್ ಹೋಗ್ತಾಳೆ ಫ್ರೆಂಡ್ಸ್. ಟಿಫನ್ ಬಾಕ್ಸ್ ಇವಾಗ ರೆಡಿ ಆಯಿತು ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆ ಇದೆ, ದೇವಸ್ಥಾನಕ್ಕೆ ಹೋಗಬೇಕು. ದುರ್ಗಾದೇವಿ ದೇವಸ್ಥಾನಕ್ಕೆ ನಿಂಬೆಹಣ್ಣಿನ ಪೂಜೆ ಮಾಡ್ತೀನಲ್ವ ಫ್ರೆಂಡ್ಸ್. ಅದಕ್ಕೆ ನಿಂಬೆಹಣ್ಣಿನ ಪೂಜೆ ಮಾಡೋದಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ. ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಬೇಗ ಹೋಗೋದಕ್ಕೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅರವಿನ್ನು ಹೇಗೆ ಬಾಲ್ಕನಿಯಲ್ಲಿ ಓಡಾಡಿಕೊಂಡು ಟಿಫನ್ ಮಾಡ್ತಿದ್ದಾನೆ ಅಂತ. ಒಂದು ಕಡೆ ಕುತ್ಕೊಂಡು ತಿನ್ನೋದಿಲ್ಲ, ಈ ರೀತಿ ಎಲ್ಲ ಕಡೆ ಓಡಾಡಿಕೊಂಡು ಟಿಫನ್ ಮಾಡ್ತಾನೆ. ನೋಡಿ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ತರಕಾರಿ ಸಾಂಬಾರು ಮಾಡೋದಕ್ಕೆ ಬೇಳೆನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಇಲ್ಲಿ ತರಕಾರಿ ಎಲ್ಲ ಚಾಪಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವನು ಇವಾಗ ಕುದಿಯೋದಕ್ಕೆ ಇಡ್ತೀನಿ. ತರಕಾರಿ ಅಂದ್ರೆ ಕ್ಯಾರೆಟ್ ಚಾಪಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತೆ ಮೂಲಂಗಿನ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದಕ್ಕಲ್ಲ, ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಹಾಗೆ ಬಟಾಣಿ ಕಾಳು ಕೂಡ ಇದ್ವು, ಅವನು ಕೂಡ ಹಾಕಿದ್ರಾಯ್ತು, ಇಲ್ಲಾಂದ್ರೆ ಹಾಳಾಗ್ತವೆ ಅಂತ ಹೇಳಿ ಇವನು ಕೂಡ ಇವಾಗ ಹಾಕಿ ಕುದಿಯೋದಕ್ಕೆ ಇಡ್ತೀನಿ ಫ್ರೆಂಡ್ಸ್. ಇನ್ನು ಸಬ್ಬಸಿಗೆ ಸೊಪ್ಪಿಂದು ಪಲ್ಯ ಮಾಡಬೇಕು. ಇದು ಮೆಂತ್ಯ ಸೊಪ್ಪು ನನ್ನ ಹಸ್ಬೆಂಡ್ ತಗೊಂಡ್ ಬಂದಿದ್ರು ರೊಟ್ಟಿ ಜೊತೆ ತಿನ್ನೋದಕ್ಕೆ.
ಫ್ರೆಂಡ್ಸ್ ಇವತ್ತು ರೊಟ್ಟಿ ಮಾಡೋದಿಲ್ಲ, ರೊಟ್ಟಿ ಇದ್ದಾವೆ ಫ್ರೆಂಡ್ಸ್. ಅಮಾವಾಸ್ಯೆ ಅಲ್ವಾ, ರೊಟ್ಟಿ ಮಾಡಬಾರ್ದು. ಅಮಾವಾಸ್ಯೆ ದಿನ ನಾನು ರೊಟ್ಟಿ ಮಾಡೋದಿಲ್ಲ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮತ್ತು ರಾತ್ರಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತರಕಾರಿಗೆ ಉಪ್ಪು ಹಾಕಿಬಿಟ್ಟು ಕುದಿಸ್ಕೊಳ್ತೀನಿ ಫ್ರೆಂಡ್ಸ್. ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ತರಕಾರಿ ಸ್ವಲ್ಪ ಚೆನ್ನಾಗಿ ಕುದೀತವೆ. ಓಕೆ ಫ್ರೆಂಡ್ಸ್, ಬೇಳೆ ಕುದ್ಮೇಲೆ ಮತ್ತು ತರಕಾರಿ ಕುದ್ಮೇಲೆ ಸಾಂಬಾರು ಮಾಡ್ಕೊಳ್ತೀನಿ. ಇವಾಗ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಸಾಂಬಾರು ಮಾಡಿದ್ದಾಯ್ತು. ತರಕಾರಿ ಸಾಂಬಾರು ಬೇಳೆ ಹಾಕಿ ಮಾಡಿದ್ದೀನಿ, ಗಟ್ಟಿಗೆ ಚೆನ್ನಾಗಾಗಿದೆ ಫ್ರೆಂಡ್ಸ್ ಸಾಂಬಾರು. ತರಕಾರಿ ಸಾಂಬಾರು ನಿಮ್ಮ ಜೊತೆ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೋಗಿ ನೋಡಿ, ಶೇರ್ ಮಾಡಿದ್ದೀನಿ ತರಕಾರಿ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ. ಸಬ್ಬಸಿಗೆ ಸೊಪ್ಪು ಕೂಡ, ಇದು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ದಾಯಿತು. ಇದು ಬೆಳಗ್ಗೆ ಮಾಡಿದ್ದು ರೈಸ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಫೈನಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದಾಯಿತು. ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಅಡುಗೆ ಮಾಡ್ಕೊಂಡೆ, ಮತ್ತೆ ಬಟ್ಟೆ ತೊಳ್ಕೊಂಡೆ, ಮನೆ ಕೆಲಸ ಏನೇನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ರಾತ್ರಿ ಸ್ವಲ್ಪ ಏನೋ ಸಜ್ಜಕ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ಅಲ್ಲವಾ ಫ್ರೆಂಡ್ಸ್, ಏನಾದರೂ ಒಂದು ಸ್ವೀಟ್ ಮಾಡಬೇಕು. ಅಮಾವಾಸ್ಯೆ ಆಗಿರೋದ್ರಿಂದ ನಾನು ದುರ್ಗಾದೇವಿಗೆ ಪ್ರತಿ ತಿಂಗಳು ನಿಂಬೆ ಹಣ್ಣಿಂದು ಪೂಜೆ ಮಾಡಿರ್ತೀನಿ. ಆ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಚೀಲಕ್ಕೆ ಬ್ಯಾಗ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಹೋಗೋದೊಂದೇ ಬಾಕಿ. ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಯಾವಾಗ್ಲೂ ಲೇಟೇ ಆಗ್ಬಿಡುತ್ತೆ ಫ್ರೆಂಡ್ಸ್. ಇವತ್ತು ಲೇಟ್ ಆದ್ರೆ ನಡೆಯುತ್ತೆ, ಯಾಕಂದ್ರೆ ಇವತ್ತು ಮಂಗಳವಾರದ ದಿನ ಅಮಾವಾಸ್ಯೆ ಬಂದಿದೆ. ಮಂಗಳವಾರ ದಿನ ರಾಹುಕಾಲ 3 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನಿಂಬೆ ಹಣ್ಣಿನ ಪೂಜೆನ ರಾಹುಕಾಲದಲ್ಲಿ ಮಾಡ್ಬೇಕಂತೆ, ತುಂಬಾ ಒಳ್ಳೇದಂತೆ. ಶುಕ್ರವಾರ ಆದ್ರೆ ಶುಕ್ರವಾರ ಬೆಳಗ್ಗೆ ಇರುತ್ತೆ ಫ್ರೆಂಡ್ಸ್ ರಾಹುಕಾಲ. ಬೆಳಗ್ಗೆ 9 ಗಂಟೆ ಮೇಲೇನೋ ಸ್ಟಾರ್ಟ್ ಆಗುತ್ತೆ ರಾಹುಕಾಲ. ಆವಾಗ ನನಗೆ ಎಲ್ಲಿ ಆಗೋದಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಟೈಮಲ್ಲಿ ರಾಹುಕಾಲದಲ್ಲಿ ಹೋಗಿ ನಿಂಬೆಹಣ್ಣಿನ ಪೂಜೆ ಮಾಡೋದಕ್ಕೆ. ನನ್ನ ಮನೆ ಕೆಲಸ ಎಲ್ಲ ಯಾವಾಗ ಆಗುತ್ತೋ ಅವಾಗ ಹೋಗಿ ನಾನು ಪೂಜೆ ಮಾಡಿಕೊಂಡು ಬಂದಿರ್ತೀನಿ. ಮಂಗಳವಾರ ಆದರೆ 3 ಗಂಟೆ ಮೇಲೆ ಇರುತ್ತಲ್ಲ, ಅವಾಗ ಹೋಗಿ ಮಾಡ್ಕೋಬಹುದು. ಇವತ್ತು ಮಂಗಳವಾರ ಆಗಿರೋದ್ರಿಂದ ರಾಹುಕಾಲದಲ್ಲಿ ಮಾಡೋದ್ರಾಯ್ತು ಅಂಥೇಳಿ ನಾನೇ ಸ್ವಲ್ಪ ಲೇಟ್ ಮಾಡಿದೆ ಫ್ರೆಂಡ್ಸ್. ಇವಾಗ ಹೋಗ್ಬೇಕು. ಬನ್ನಿ ಫ್ರೆಂಡ್ಸ್, ನೀವು ಕೂಡ ದುರ್ಗಾದೇವಿ ದರ್ಶನ ತಗೊಳ್ಳೋರಂತೆ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ದೇವಸ್ಥಾನದಲ್ಲಿ ಇದ್ದೀನಿ. ಆಲ್ರೆಡಿ ತುಂಬ ಜನ ದೀಪಗಳನ್ನ ಹಚ್ತಾ ಇದ್ದಾರೆ, ನಿಂಬೆಹಣ್ಣಿನ ಪೂಜೆ. ಇವಾಗ ನಾನು ಕೂಡ ಹಚ್ಚಬೇಕು ಫ್ರೆಂಡ್ಸ್, ತುಂಬ ಲೇಟ್ ಆಗಿದೆ.
ಓಕೆ ಫ್ರೆಂಡ್ಸ್, ಇವಾಗ ನಿಂಬೆಹಣ್ಣಿನ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನದಿಂದ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ನಾನು ಬರೋ ಅಷ್ಟರಲ್ಲಿ ಅನ್ವಿತಾ ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗಿದ್ದು ಫ್ರೆಂಡ್ಸ್. ಮತ್ತು ಅರವಿಂದ್ ಕೂಡ ಇವಾಗ ಪಪ್ಪನ ಜೊತೆ ವಾಕಿಂಗ್ ಹೋಗಿದ್ದಾನೆ. ನಾನು ಹಾಗೆ ಸ್ವಲ್ಪ ಟಿ ವಿ ನೋಡಿಕೊಂಡು ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಇವತ್ತು ಅಮಾವಾಸ್ಯೆ ಅಲ್ವಾ, ಇನ್ನೂ ಸ್ಟಿಚಿಂಗ್ ಮಷಿನ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಮತ್ತು ಗಾಡಿಗಳನ್ನೆಲ್ಲ ತೊಳೆದಿದ್ದಾರೋ ಇಲ್ವೋ ಏನೋ ಗೊತ್ತಿಲ್ಲ, ನೋಡಬೇಕು ತೊಳೆದಿದ್ದಾರೋ ಇಲ್ವೋ. ನಾನು ಸ್ವಲ್ಪ ಪೂಜೆ ಮಾಡಬೇಕು, ಮತ್ತು ಸಜ್ಕ ಮಾಡಬೇಕು. ರಾತ್ರಿ ಎಡಿ ಇನ್ನೂ ಹಿಡ್ದಿಲ್ಲ ಫ್ರೆಂಡ್ಸ್. ದೇವರಿಗೆ ಎಡಿ ಹಿಡಿದು ಪೂಜೆ ಮಾಡಬೇಕು. ಬೆಳಗ್ಗೆ ಒಂದ್ಸತಿ ಪೂಜೆ ಮಾಡಿದ್ದೀವಿ ಫ್ರೆಂಡ್ಸ್. ಇವಾಗ ಇನ್ನೊಂದ್ಸತಿ ಮತ್ತೆ ಪೂಜೆ ಮಾಡಬೇಕು ಫ್ರೆಂಡ್ಸ್. ಇವಾಗ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ ನೋಡಿ. ಟೈಲರ್ ಮಷೀನಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿಕೊಂಡು, ಮತ್ತು ಕೆಳಗಡೆ ಗಾಡಿ ಸೈಕಲ್ಗಳಿಗೆಲ್ಲ ವಿಭೂತಿ ಕುಂಕುಮ ಹಚ್ಚಿ ಎಡೆ ಹಿಡ್ಕೊಂಡು ಬಂದಿದ್ದಾರೆ. ಇವಾಗ ಪೂಜೆ ಆಯಿತು ಫ್ರೆಂಡ್ಸ್. ನಮ್ದು ಇಷ್ಟೇ ನೋಡಿ ಫ್ರೆಂಡ್ಸ್, ಸಿಂಪಲ್ ಪೂಜೆ. ಅಮಾವಾಸ್ಯೆ ತುಂಬ ಏನು ಗ್ರ್ಯಾಂಡಾಗೆಲ್ಲ ಮಾಡೋದಿಲ್ಲ. ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್. ಅಮಾವಾಸ್ಯೆ ತಿಂಗಳು ಗ್ರ್ಯಾಂಡಾಗಿ ಮಾಡ್ತಾರೆ, ಹೋಳಿಗೆ ಎಲ್ಲ ಮಾಡ್ತಾರೆ. ನಾನು ಇಷ್ಟೇ ಸಿಂಪಲಾಗಿ ಏನಾದರೂ ಸಜ್ಜಕನೋ ಪಾಯಸನೋ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿರ್ತೀನಿ ಫ್ರೆಂಡ್ಸ್. ಊರಲ್ಲಿ ಪ್ರತಿ ಅಮಾವಾಸ್ಯೆಗೂ ಹೋಳಿಗೆ ಮಾಡಿರ್ತಾರೆ, ನಾನು ಹೋಳಿಗೆ ಮಾಡಿರೋದಿಲ್ಲ ಫ್ರೆಂಡ್ಸ್. ಇಲ್ಲಿ ಇವಾಗ ಅರ್ವಿನು ಎಡೆ ಹಿಡ್ದಿರೋ ಪ್ರಸಾದನ ತೊಗೊಂಡು ಬಂದು, ಪಪ್ಪ ಹಾಲು ತೊಗೊಂಡು ಬಾ, ಇದರಲ್ಲಿ ಹಾಲು ಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವ್ರ ಪಪ್ಪ ಇವಾಗ ಹಾಲು ತೊಗೊಂಬರೋದಕ್ಕೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಸಜ್ಕ ಮಾಡಿದ್ದೀನಿ. ಇದಕ್ಕೆ ನಾವು ಸಜ್ಕ ಅಂತೀವಿ. ಏನಿಲ್ಲ, ನೀರಲ್ಲಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ರವೆ ಹಾಕಿಬಿಟ್ಟು ಕುದಿಸ್ಕೊತೀವಿ ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ಸಜ್ಕ ಅಂತೀವಿ. ಇವಾಗ ಇಲ್ಲಿ ನಾನು ಕೂಡ ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಎಲ್ಲರೂ ಊಟ ಮಾಡ್ತಾಯಿದ್ವಿ. ಬನ್ನಿ ಫ್ರೆಂಡ್ಸ್, ಇವತ್ತು ಎಲ್ಲರೂ ಬೇಗನೆ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ನನಗಂತೂ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ಟಯರ್ಡ್ ಆಯಿತು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಬೇಗ ಊಟ ಮಾಡಿಬಿಟ್ಟು ಮಲ್ಗೋಣ ಅಂಥೇಳಿ ಬೇಗ ಊಟ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಕಟಕ್ ರೊಟ್ಟಿ ಮತ್ತು ಸಬ್ಬಸಿಗೆ ಸೊಪ್ಪು ಪಲ್ಯ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಅರವಿಂದ್ಗೆ ಸಜ್ಕ ಮತ್ತು ಹಾಲು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಡು ಮಮ್ಮಿ, ಕಲಿಸ್ಬಿಟ್ಟು ಕೊಡು ಅಂತ ಹೇಳ್ದೆ. ಕಲಿಸ್ಬಿಟ್ಟು ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ಲರದು ಊಟ ಆಯಿತು. ಇವತ್ತು ಬೇಗನೆ ಊಟ ಮಾಡಿದ್ವಿ ಫ್ರೆಂಡ್ಸ್. 9 ಗಂಟೆ ಇನ್ನೂ ಆಗಿಲ್ಲ, ಅಷ್ಟು ಬೇಗನೆ ಊಟ ಮಾಡಿದ್ವಿ ಎಲ್ಲರೂ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ಬರುವ ನನ್ನ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತೆ. ಅನ್ವಿತಾ ಹಾಯ್ ಹೇಳ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ಏನ್ ಮಾತಾಡ್ತಿ? ಅಲ್ಲೂ ಅರವಿಂದ್ ಹೇಳ್ತಾ ಇದ್ದ ನೋಡಿ ಹಾಯ್. ಕಾಣಿಸ್ತಾ ಇಲ್ಲ ಅರವಿಂದ್. ಎಲ್ಲಿ ಹತ್ತಾರ ನೋಡು, ಹಂಡೆ ಮೇಲೆ, ಟ್ಯಾಕೆ ಮೇಲೆ. ಏನ್ ಸುಡ್ತಿ? ನಿಂದು ಬರೀ ಇವತ್ತು ಚಂದ ಓಡ್ಮ್ಯಾಣ್ ಸುಡ್ತೀನಿ ಅಂತ ಪೇಪರ್ ಮಾಡಿ, ಪೇಪರಲ್ಲಿ ಗೊಂಬೆ ಚಿತ್ರ ಬರ್ದ್ಬಿಟ್ಟು
ಅದನ್ನಕ್ಕೆ ಬೆಂಕಿ ಹಚ್ಚಿ ಓಡ್ಮೇಲ್ ಮಾಡಿ ಸುಟ್ಟಿದೀನಿ ಅಂತ ಹೇಳ್ತಾ ಹೇಳ್ಕೊಂಡು ಓಡಾಡ್ತಿದ್ದಾನೆ ಫ್ರೆಂಡ್ಸ್ ಇವತ್ತು. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್ ಹೇಳು. ಏನಂತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್.